ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಭಗವಂತನ ಮಹಿಮೆಗಳನ್ನು ಬ್ರಹ್ಮದೇವನು ನಾರದ ಮುನಿಗಳಿಗೆ ವಿವರಿಸಿ ಹೇಳುತ್ತಿದ್ದಾರೆ. ಭಗವಂತನನ್ನು ಸಂಪೂರ್ಣವಾಗಿ ತಿಳಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೂ ಭಗವಂತನು ತನ್ನ ಭಕ್ತರಿಗೆ ತನ್ನ ವಿಚಾರವಾಗಿ ತಿಳಿಸಿಕೊಡುತ್ತಾನೆ. ಭಗವಂತನ ಭಕ್ತರು ಮಾತ್ರ ಆತನನ್ನು ಆತನಿರುವಂತೆ ತಿಳಿಯಲು ಸಾಧ್ಯ. ಪ್ರಹ್ಲಾದ ಮಹಾರಾಜ, ಸ್ವಯಂಭುವಮನು, ಅವನ ಹೆಂಡತಿ ಶತರೂಪ, ಅವನ ಪುತ್ರ ಪುತ್ರಿಯರಾದ ಪ್ರಿಯವೃತ, ಉತ್ತಾನಪಾದ, ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ, ಪ್ರಾಚೀನ ಬರ್ಹಿ, ರುಭು, ವೇನನ ತಂದೆಯಾದ ಅಂಗ, ಮಹಾರಾಜ ಧ್ರುವ, ಇಕ್ಷ್ವಾಕು, ಐಲ, ಮುಚುಕುಂದ, ಮಹಾರಾಜ ಜನಕ, ಗಾಧಿ, ರಘು, ಅಂಬರೀಷ, ಸಗರ, ಗಯ, ನಹುಷ, ಮಾಂಧಾತ, ಅಲರ್ಕ, ಶತಧನ್ವೆ, ಅನು, ರಂತಿದೇವ, ಭೀಷ್ಮ, ಬಲಿ, ಅಮೂರ್ತರಯ, ದಿಲೀಪ, ಸೌಭರಿ, ಉತಂಕ, ಶಿಬಿ, ದೇವಲ, ಪಿಪಲಾದ, ಸಾರಸ್ವತ, ಉದ್ಧವ, ಪರಾಶರ, ಭೂರಿಷೇಣ, ವಿಭೀಷಣ, ಹನುಮಾನ್, ಶುಕಮುನಿಗಳು, ಅರ್ಜುನ, ಆರ್ಚಿಷೇಣ, ವಿದುರ, ಶ್ರುತದೇವ ಮೊದಲಾದವರಿಗೆ ಭಗವಂತನ ವಿಚಾರಗಳು ತಿಳಿದಿವೆ. ಒಬ್ಬ ವ್ಯಕ್ತಿಯು ಭಗವಂತನಿಗೆ ಶರಣಾಗಿ ಆತನ ಶುದ್ಧ ಭಕ್ತರಿಗೆ ತಮ್ಮನ್ನು ಅರ್ಪಿಸಿಕೊಂಡು ಭಕ್ತಿ ಸೇವೆಯಲ್ಲಿ ಅವರ ದಾರಿಯಲ್ಲೇ ನಡೆದು ಭಗವದ್ವಿಜ್ಞಾನದ ಬಗ್ಗೆ ತಿಳಿಯಬಹುದು ಮತ್ತು ಮಾಯಾಶಕ್ತಿಯ ಹಿಡಿತದಿಂದ ಪಾರಾಗಬಹುದು. ಪರಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೆಂದರೆ ಅಮಿತ ಆನಂದವನ್ನು ಯಾವುದೇ ದುಃಖವಿಲ್ಲದೆ ಹೊಂದುವುದು. ಭಗವಂತನು ಶಾಶ್ವತವಾಗಿ ನಿರಾತಂಕನು ಮತ್ತು ನಿರ್ಭಯನು. ನಿಷ್ಕಲ್ಮಶನೂ ನಿರ್ಭೇದನೂ ಆದ ಭಗವಂತನು ಎಲ್ಲ ಕಾರಣ ಮತ್ತು ಪರಿಣಾಮಗಳಿಗೆ ಆದ್ಯ ಪ್ರಮುಖ ಕಾರಣನಾಗಿದ್ದಾನೆ. ಬ್ರಹ್ಮದೇವನು ತನ್ನೆಲ್ಲ ಉಪದೇಶಗಳನ್ನು ನಾರದ ಮುನಿಗಳಿಗೆ ತಿಳಿಸಿದ ನಂತರ ಈ ಉಪದೇಶವನ್ನು ಸಮಸ್ತ ಜಗತ್ತಿಗೆ ನೀಡುವಂತೆ ಅವರಿಗೆ ತಿಳಿಸಿದರು. ಬ್ರಹ್ಮದೇವ ಮತ್ತು ನಾರದ ಮುನಿಗಳ ನಡುವೆ ನಡೆದಂತಹ ಈ ಸಂಭಾಷಣೆಯನ್ನು ಶುಕದೇವ ಗೋಸ್ವಾಮಿಗಳು ರಾಜ ಪರೀಕ್ಷಿತನಿಗೆ ವಿವರಿಸಿದರು. ಶುಕದೇವ ಗೋಸ್ವಾಮಿಗಳ ವಿವರಣೆಯನ್ನು ಕೇಳಿದ ನಂತರ ಪರೀಕ್ಷಿತ ಮಹಾರಾಜನು ಅವರಲ್ಲಿ ಈ ರೀತಿಯಾಗಿ ಪ್ರಶ್ನಿಸುತ್ತಾನೆ. ಬ್ರಹ್ಮನಿಂದ ಉಪದೇಶವನ್ನು ಪಡೆದವರು ಬಹು ಭಾಗ್ಯಶಾಲಿಗಳು. ಅಷ್ಟೇ ಅದೃಷ್ಟವಂತರಾದ ಕೇಳುಗರನ್ನು ಹೊಂದಿದ್ದ ನಾರದ ಮುನಿಗಳು ಭೌತಿಕ ಗುಣರಹಿತನಾದ ಭಗವಂತನ ದಿವ್ಯ ಗುಣಗಳನ್ನು ಹೇಗೆ ವಿವರಿಸಿದರು? ಅವರು ಯಾರ ಮುಂದೆ ಈ ಮಾತುಗಳನ್ನು ಹೇಳಿದರು? ಅದ್ಭುತ ಶಕ್ತಿಗಳಿಂದ ಕೂಡಿದ ಭಗವಂತನಿಗೆ ಸಂಬಂಧಿಸಿದ ಕಥನಗಳು ಎಲ್ಲ ಲೋಕದ ಜೀವಿಗಳಿಗೂ ಖಂಡಿತವಾಗಿಯೂ ಮಂಗಳಕರವಾಗಿದೆ. ಅವುಗಳನ್ನು ನಾನು ತಿಳಿಯಬಯಸುತ್ತೇನೆ. ಮಹಾಭಾಗ್ಯಶಾಲಿಗಳಾದ ಶುಕಮುನಿಗಳೇ, ದಯವಿಟ್ಟು ಶ್ರೀಮದ್ ಭಾಗವತದ ಕಥನವನ್ನು ಮುಂದುವರಿಸಿರಿ. ಇದರಿಂದ ನಾನು ನನ್ನ ಮನಸ್ಸನ್ನು ಪರಮಾತ್ಮನಾದ ಭಗವಾನ್ ಶ್ರೀಕೃಷ್ಣನಲ್ಲಿ ಸ್ಥಿರಗೊಳಿಸಿ ಭೌತ ಗುಣಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿ ನನ್ನ ಈ ಶರೀರವನ್ನು ತ್ಯಾಗ ಮಾಡಬಹುದು. ಶೃಣ್ವತಃ ಶ್ರದ್ಧಯಾ ನಿತ್ಯಂ ಗೃಣತಶ್ಚ ಸ್ವಚೇಷ್ಟಿತಂ ಕಾಲೇನ ನಾತಿದೀರ್ಘೇಣ ಭಗವಾನ್ ವಿಶತೆ ಹೃದಿ. ಶ್ರೀಮದ್ ಭಾಗವತವನ್ನು ಸದಾ ಕ್ರಮಬದ್ಧವಾಗಿ ಶ್ರವಣ ಮಾಡುವವರು ಮತ್ತು ವಿಷಯವನ್ನು ಅತಿ ಗಂಭೀರವಾಗಿ ಪರಿಗಣಿಸುವವರ ಹೃದಯಗಳಲ್ಲಿ ಅತ್ಯಲ್ಪ ಕಾಲದಲ್ಲಿಯೇ ದೇವೋತ್ತಮ ಪುರುಷನಾದ ಭಗವಾನ್ ಶ್ರೀಕೃಷ್ಣನು ವ್ಯಕ್ತನಾಗುತ್ತಾನೆ. ಪ್ರವಿಷ್ಟ ಕರ್ಣರಂಧ್ರೇಣ ಸ್ವಾನಾಂ ಭಾವ ಸರೋರುಹಂ ಧುನೋತಿ ಶಮಲಂ ಕೃಷ್ಣ ಸಲಿಲಸ್ಯ ಯಥಾಶರತ್. ಭಗವಾನ್ ಶ್ರೀಕೃಷ್ಣನ ಶುದ್ಧ ಅವತಾರವು ಆತ್ಮಸಾಕ್ಷಾತ್ಕಾರ ಹೊಂದಿದ ಭಕ್ತನ ಹೃದಯದಲ್ಲಿ ಪ್ರವೇಶಿಸುತ್ತದೆ. ಅವನ ಪ್ರೇಮ ಸಂಬಂಧಿಯಾದ ಕಮಲದಲ್ಲಿ ಪ್ರತಿಷ್ಠಾಪಿತವಾಗುತ್ತದೆ ಮತ್ತು ಅದರಿಂದ ಕಾಮ, ಕ್ರೋಧ, ಮೋಹಗಳಂತಹ ಐಹಿಕ ಸಂಸರ್ಗಗಳ ಕಶ್ಮಲಗಳನ್ನು ಶುದ್ಧಗೊಳಿಸುತ್ತದೆ. ಹಾಗೆ ಅದು ಕೆಸರಿನಿಂದ ಕೂಡಿದ ಕೊಳಗಳ ಮೇಲೆ ಬೀಳುವ ಶರತ್ಕಾಲದ ಮಳೆಯಂತೆ ಕಾರ್ಯನಿರ್ವಹಿಸುತ್ತದೆ. ಧೌತಾತ್ಮ ಪುರುಷ ಕೃಷ್ಣ ಪಾದಮೂಲಂನ ಮುಂಚತಿ ಮುಕ್ತ ಸರ್ವ ಪರಿಕ್ಲೇಶ ಪಾಂಥ ಸ್ವಶರಣಂ ಯಥಾ. ಯಾರ ಹೃದಯವು ಭಗವಂತನ ಭಕ್ತಿ ಸೇವೆಯ ವಿಧಾನದಿಂದ ಒಮ್ಮೆ ಶುದ್ಧವಾಗಿರುವುದೋ ಅಂತಹ ಶುದ್ಧ ಭಕ್ತನು ಭಗವಾನ್ ಶ್ರೀಕೃಷ್ಣನ ಪಾದಕಮಲಗಳನ್ನು ಎಂದಿಗೂ ಬಿಡುವುದಿಲ್ಲ. ಕಷ್ಟಕರವಾದ ಪ್ರಯಾಣದ ನಂತರ ಮನೆಗೆ ಹಿಂದಿರುಗಿದ ಪ್ರಯಾಣಿಕರು ತೃಪ್ತಿಗೊಳ್ಳುವ ಹಾಗೆ ಅವನು ಸಂಪೂರ್ಣ ತೃಪ್ತನಾಗುತ್ತಾನೆ. ಈ ರೀತಿಯಾಗಿ ಪರೀಕ್ಷಿತ ಮಹಾರಾಜನು ಶುಕದೇವ ಗೋಸ್ವಾಮಿಗಳನ್ನು ಶ್ರೀಮದ್ ಭಾಗವತವನ್ನು ಮುಂದುವರಿಸುವಂತೆ ವಿನಂತಿಸುತ್ತಾನೆ. ಪರೀಕ್ಷಿತ ಮಹಾರಾಜನು ಶುಕದೇವ ಗೋಸ್ವಾಮಿಗಳಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತಾನೆ. ದಿವ್ಯ ಚೇತನಾತ್ಮವು ಭೌತಿಕ ಶರೀರದಿಂದ ಭಿನ್ನವಾದುದು. ಅವನು ಶರೀರವನ್ನು ಆಕಸ್ಮಿಕವಾಗಿ ಪಡೆಯುವನೋ ಅಥವಾ ಯಾವುದಾದರೂ ನಿಮಿತ್ತದಿಂದ ಪಡೆಯುವನೋ ಎಂಬುದು ನಿಮಗೆ ತಿಳಿದಿರುವುದರಿಂದ ದಯಮಾಡಿ ಇದನ್ನು ವಿವರಿಸುವಿರಾ? ಯಾರ ಉದರದಿಂದ ಕಮಲನಾಳವು ಕುಡಿಯೊಡೆಯಿತೋ ಅಂತಹ ದೇವೋತ್ತಮ ಪರಮಪುರುಷನು ತನ್ನ ಯೋಗ್ಯತೆ ಮತ್ತು ಅಳತೆಗೆ ತಕ್ಕಂತೆ ಬೃಹತ್ ಶರೀರವುಳ್ಳವನಾದರೆ ಭಗವಂತನ ಶರೀರಕ್ಕೂ ಸಾಮಾನ್ಯ ಜೀವಿಗಳ ಶರೀರಕ್ಕೂ ಇರುವ ನಿರ್ದಿಷ್ಟ ವ್ಯತ್ಯಾಸಗಳು ಯಾವುವು? ಭೌತ ಮೂಲದಿಂದ ಅಲ್ಲದೆ ಭಗವಂತನ ನಾಭಿಕಮಲದಲ್ಲಿ ಜನಿಸಿದ ಬ್ರಹ್ಮನು
ಭೌತಿಕವಾಗಿ ಜನ್ಮ ತಾಳಿದ ಎಲ್ಲರ ಸೃಷ್ಟಿಕರ್ತನು. ಭಗವಂತನ ಸಹಜ ಅನುಗ್ರಹದಿಂದಾಗಿ ಬ್ರಹ್ಮನು ಭಗವಂತನ ಸ್ವರೂಪವನ್ನು ಕಾಣಲು ಸಮರ್ಥನಾದನು. ಪ್ರತಿಯೊಂದು ಹೃದಯದಲ್ಲೂ ಪರಮಾತ್ಮನಾಗಿ ನೆಲೆಸಿರುವ ಮತ್ತು ತನ್ನ ಬಹಿರಂಗ ಶಕ್ತಿಯ ಸ್ಪರ್ಶವಿಲ್ಲದೆ ಎಲ್ಲಾ ಶಕ್ತಿಗಳ ಪ್ರಭುವಾಗಿರುವ ದೇವೋತ್ತಮ ಪುರುಷನ ಬಗ್ಗೆ ದಯವಿಟ್ಟು ವಿವರಿಸಿರಿ. ಓ ಪ್ರಾಜ್ಞ ಬ್ರಾಹ್ಮಣರೇ, ವಿರಾಟ್ ಪುರುಷನ ಬೃಹತ್ ಶರೀರದ ವಿವಿಧ ಅಂಗಗಳಲ್ಲಿ ಬ್ರಹ್ಮಾಂಡದ ಎಲ್ಲ ಗ್ರಹಗಳು ತಮ್ಮ ತಮ್ಮ ಪಾಲಕರೊಂದಿಗೆ ನೆಲೆಸಿವೆ ಎಂದು ಹಿಂದೆ ವಿವರಿಸಲಾಗಿತ್ತು. ವಿರಾಟ್ ಪುರುಷನ ಬೃಹತ್ ಶರೀರದಲ್ಲಿ ವಿವಿಧ ಗ್ರಹವ್ಯೂಹಗಳು ನೆಲೆಸಿವೆ ಎಂದೂ ಕೇಳಿದ್ದೇನೆ. ಅವುಗಳ ನಿಜಸ್ಥಿತಿ ಏನು? ದಯವಿಟ್ಟು ವಿವರಿಸುವಿರಾ? ಅಷ್ಟೇ ಅಲ್ಲದೆ ಸೃಷ್ಟಿ ಮತ್ತು ಲಯಗಳ ನಡುವಣ ಕಾಲಾವಧಿಯ ಬಗ್ಗೆ, ಇತರ ಉಪಸೃಷ್ಟಿಗಳ ಬಗ್ಗೆ, ಭೂತ, ಭವಿಷ್ಯತ್, ವರ್ತಮಾನ ಎಂಬ ಶಬ್ದಗಳು ಸೂಚಿಸುವ ಕಾಲದ ಸ್ವರೂಪದ ಬಗ್ಗೆ ದಯವಿಟ್ಟು ವಿವರಿಸಿರಿ. ಬ್ರಹ್ಮಾಂಡದ ವಿವಿಧ ಲೋಕಗಳಲ್ಲಿರುವ ದೇವತೆಗಳು, ಮಾನವರು ಇತ್ಯಾದಿಯಾಗಿ ತಿಳಿಯಲಾಗುವ ವಿವಿಧ ಜೀವಿಗಳ ಜೀವಿತಾವಧಿ ಮತ್ತು ಜೀವಮಾನಗಳ ಬಗ್ಗೆ ದಯವಿಟ್ಟು ವಿವರಿಸಿರಿ. ಐಹಿಕ ಪ್ರಕೃತಿಯ ವಿವಿಧ ಗುಣಗಳಿಂದ ಪ್ರಮಾಣಾನುಸಾರಿಯಾದ ಪ್ರತಿಕ್ರಿಯೆಗಳು ಫಲಿಸುತ್ತವೆ. ಇವುಗಳ ಸಂಚಯನವು ಆಸೆಯುಳ್ಳ ಜೀವಿಗಳ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ಮತ್ತು ದೇವತೆಗಳಿಂದ ಹಿಡಿದು ಅತ್ಯಂತ ಕ್ಷುದ್ರ ಜೀವಿಗಳವರೆಗೆ ಇರುವ ವಿವಿಧ ಜೀವ ಪ್ರಕಾರಗಳನ್ನು ಇದು ಹೇಗೆ ಔನ್ನತ್ಯಕ್ಕೆ ಏರಿಸುವುದು ಅಥವಾ ಅವನತಿಗೆ ಇಳಿಸುವುದೆಂಬುದನ್ನು ದಯಮಾಡಿ ವಿವರಿಸಿ. ಬ್ರಹ್ಮಾಂಡದ ಎಲ್ಲ ಕಡೆ ಗ್ರಹಮಂಡಲಗಳು ಹೇಗೆ ಸೃಷ್ಟಿಯಾದವು? ದೇವಲೋಕದ 4 ದಿಕ್ಕುಗಳು, ಆಕಾಶ, ಗ್ರಹಗಳು, ನಕ್ಷತ್ರಗಳು, ಪರ್ವತಗಳು, ನದಿಗಳು, ಸಮುದ್ರಗಳು ಮತ್ತು ದ್ವೀಪಗಳು, ಹಾಗೆಯೇ ಅವುಗಳ ಬಗೆ ಬಗೆಯ ನಿವಾಸಿಗಳ ಸೃಷ್ಟಿಯು ಹೇಗೆ ನಡೆಯಿತು? ಇವನ್ನೆಲ್ಲ ದಯವಿಟ್ಟು ವಿವರಿಸಿ. ಇಷ್ಟೇ ಅಲ್ಲದೆ ನಿರ್ದಿಷ್ಟ ವಿಭಾಗಗಳನ್ನು ಒಳಗೊಂಡ ಬ್ರಹ್ಮಾಂಡದ ಒಳ ಅಂತರಿಕ್ಷ ಮತ್ತು ಬಾಹ್ಯಾಕಾಶಗಳು, ಹಾಗೆಯೇ ಮಹಾತ್ಮರ ಗುಣಲಕ್ಷಣಗಳು ಮತ್ತು ಕಾರ್ಯಚಟುವಟಿಕೆಗಳು, ಅಲ್ಲದೆ ವಿವಿಧ ವರ್ಣಗಳ, ವರ್ಗಗಳ ವೈಲಕ್ಷಣ್ಯಗಳು ಮತ್ತು ಆಶ್ರಮದ ಕ್ರಮಗಳು, ಇವುಗಳನ್ನು ಕೂಡ ದಯವಿಟ್ಟು ವಿವರಿಸಿ. ಸೃಷ್ಟಿಯ ಅವಧಿಯಲ್ಲಿನ ವಿವಿಧ ಕಾಲಮಾನಗಳನ್ನು, ಅಂತಹ ಕಾಲಮಾನಗಳ ಅವಧಿಯನ್ನು ದಯವಿಟ್ಟು ವಿವರಿಸಿ. ಬೇರೆ ಬೇರೆ ಯುಗಗಳಲ್ಲಿ ಭಗವಂತನ ವಿವಿಧ ಅವತಾರಗಳ ವಿವಿಧ ಕಾರ್ಯಗಳ ಬಗ್ಗೆ ನನಗೆ ತಿಳಿಯ ಹೇಳಿ. ಮಾನವ ಸಮಾಜದ ಸಾಮಾನ್ಯ ಧರ್ಮಗಳು, ಧರ್ಮದಲ್ಲಿ ಅವರ ನಿರ್ದಿಷ್ಟ ವೃತ್ತಿಪರ ಕರ್ತವ್ಯಗಳು, ಸಾಮಾಜಿಕ ವ್ಯವಸ್ಥೆಯ ವರ್ಗೀಕರಣ ಹಾಗೂ ರಾಜರ್ಷಿಗಳ ವರ್ಗೀಕರಣ, ಇವು ಸಾಮಾನ್ಯವಾಗಿ ಯಾವುದಾಗಿರಬಹುದು ಎಂಬುದನ್ನು ಕೂಡ ದಯವಿಟ್ಟು ವಿವರಿಸಿ. ಕಷ್ಟದಲ್ಲಿರುವವನ ಧಾರ್ಮಿಕ ತತ್ವಗಳು ಯಾವುವು ಎಂಬುದನ್ನು ದಯವಿಟ್ಟು ವಿವರಿಸಿ. ಸೃಷ್ಟಿಯ ಪ್ರಾಥಮಿಕ ಮೂಲತತ್ವಗಳು, ಅಂತಹ ಮೂಲತತ್ವಗಳ ಸಂಖ್ಯೆ, ಅವುಗಳ ಕಾರಣಗಳು, ಅವುಗಳ ಅಭಿವೃದ್ಧಿ, ಭಕ್ತಿ ಸೇವೆಯ ಕಾರ್ಯವಿಧಾನ ಮತ್ತು ಯೋಗಶಕ್ತಿಯ ಕ್ರಮಬದ್ಧ ಅಭ್ಯಾಸ, ಇವುಗಳೆಲ್ಲವುಗಳ ಬಗ್ಗೆ ದಯವಿಟ್ಟು ವಿವರಿಸಿ. ಮಹಾಯೋಗಿಗಳ ಸಂಪತ್ ಸಮೃದ್ಧಿ ಯಾವುದು ಮತ್ತು ಅವರ ಅಂತಿಮ ಸಾಕ್ಷಾತ್ಕಾರವೇನು? ಪರಿಪೂರ್ಣ ಯೋಗಿಯು ಅತಿ ಸೂಕ್ಷ್ಮ ಶರೀರದಿಂದ ಹೇಗೆ ವಿವಿಕ್ತನಾಗುತ್ತಾನೆ? ಇತಿಹಾಸದ ಮತ್ತು ಪೂರಕ ಪುರಾಣಗಳ ಶಾಖೆಗಳನ್ನು ಒಳಗೊಂಡಂತೆ ವೈದಿಕ ಸಾಹಿತ್ಯದ ಮೂಲ ಜ್ಞಾನ ಯಾವುದು? ಜೀವಿಗಳ ಸೃಷ್ಟಿ ಹೇಗೆ? ಅವರ ಪಾಲನೆ ಹೇಗೆ? ಅವರ ನಾಶ ಹೇಗೆ? ಎಂಬ ಬಗ್ಗೆ ಕೂಡ ನನಗೆ ದಯವಿಟ್ಟು ತಿಳಿಸಿ. ಅಷ್ಟೇ ಅಲ್ಲದೆ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯಿಂದ ಉಂಟಾಗುವ ಅನುಕೂಲ ಮತ್ತು ಪ್ರತಿಕೂಲಗಳ ಬಗ್ಗೆ ಕೂಡ ತಿಳಿಸಿ. ವೈದಿಕ ವಿಧಿಗಳು ಯಾವುವು ಮತ್ತು ಅನುಬಂಧ ವೈದಿಕ ವಿಧಿಗಳ ಕಟ್ಟಳೆಗಳು ಯಾವುವು? ಧರ್ಮ, ಆರ್ಥಿಕ ಅಭಿವೃದ್ಧಿ ಮತ್ತು ಇಂದ್ರಿಯ ತೃಪ್ತಿಗಳ ಕಾರ್ಯವಿಧಾನಗಳು ಯಾವುವು? ಭಗವಂತನ ಶರೀರದಲ್ಲಿ ಲೀನರಾಗಿರುವ ಜೀವಿಗಳು ಹೇಗೆ ಸೃಷ್ಟಿಗೊಳ್ಳುತ್ತಾರೆ ಮತ್ತು ಜಗತ್ತಿನಲ್ಲಿ ನಾಸ್ತಿಕರು ಹೇಗೆ ಕಾಣಿಸಿಕೊಳ್ಳುತ್ತಾರೆ ಎಂಬುದನ್ನು ದಯವಿಟ್ಟು ವಿವರಿಸಿ. ಹಾಗೆಯೇ ಬಂಧಿತರಾಗಿಲ್ಲದ ಜೀವಿಗಳು ಹೇಗೆ ಅಸ್ತಿತ್ವ ಹೊಂದುತ್ತಾರೆ ಎಂಬುದನ್ನು ಕೂಡ ದಯವಿಟ್ಟು ತಿಳಿಸಿ. ಸ್ವತಂತ್ರನಾದ ದೇವೋತ್ತಮ ಪರಮಪುರುಷನು ತನ್ನ ಅಂತರಂಗ ಶಕ್ತಿಯಿಂದಾಗಿ ತನ್ನೆಲ್ಲ ಲೀಲೆಗಳಿಂದ ಮುದಗೊಳ್ಳುತ್ತಾನೆ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಬಹಿರಂಗ ಶಕ್ತಿಗೆ ಬಿಟ್ಟುಕೊಟ್ಟು ತಾನು ಎಲ್ಲದಕ್ಕೂ ಸಾಕ್ಷೀಭೂತನಾಗಿ ಉಳಿಯುತ್ತಾನೆ. ಭಗವಂತನ ಪ್ರತಿನಿಧಿಯಾದ ಓ ಮಹರ್ಷಿಯೇ, ನಾನು ಕೇಳಿರುವ, ಕೇಳದೇ ಇರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ ನನ್ನ ಜ್ಞಾತತೃಷೆಯನ್ನು ತಣಿಸಿ. ನಾನು ನಿಮಗೆ ಶರಣಾಗತ ಆತ್ಮನಾಗಿರುವುದರಿಂದ ದಯವಿಟ್ಟು ಈ ಸಂಬಂಧವಾದ ಪೂರ್ಣ ಜ್ಞಾನವನ್ನು ನನಗೆ ದಯಪಾಲಿಸಿ. ಓ ಮಹರ್ಷಿಯೇ, ನೀವು ಮೂಲಜೀವಿಯಾದ ಬ್ರಹ್ಮನಂತೆಯೇ ಇದ್ದೀರಿ. ಉಳಿದವರು ಹಿಂದಿನ ತಾತ್ವಿಕ ತಾರ್ಕಿಕರಂತೆ ರೂಢಿಯನ್ನು ಅನುಸರಿಸುತ್ತಾರೆ. ನಿಮ್ಮ ವಾಕ್ಸಾಗರದಿಂದ ಹರಿದು ಬರುತ್ತಿರುವ ದೇವೋತ್ತಮ ಪರಮಪುರುಷನ ಅಮೋಘ ಸಂದೇಶ ಮಧುವನ್ನು ಪಾನ ಮಾಡುತ್ತಿದ್ದೇನೆ. ಉಪವಾಸದಿಂದ ಯಾವ ಬಳಲಿಕೆಯನ್ನೂ ನಾನು ಅನುಭವಿಸುತ್ತಿಲ್ಲ. ಪರೀಕ್ಷಿತ ಮಹಾರಾಜನು ಈ ರೀತಿಯಾಗಿ ಶುಕದೇವ ಗೋಸ್ವಾಮಿಗಳಲ್ಲಿ ನಾನಾ ಪ್ರಶ್ನೆಗಳನ್ನು ಕೇಳಿದನು. ಹಾಗೆಯೇ
ಶುಕದೇವ ಗೋಸ್ವಾಮಿಗಳನ್ನು ಇನ್ನಷ್ಟು ಹೆಚ್ಚು ವಿಚಾರಗಳನ್ನು ತಿಳಿಸುವಂತೆ ಪ್ರಾರ್ಥಿಸಿಕೊಂಡನು. ಪರೀಕ್ಷಿತ ಮಹಾರಾಜನು ಕೇಳಿದಂತಹ ಪ್ರಶ್ನೆಗೆ ಶುಕದೇವ ಗೋಸ್ವಾಮಿಗಳು ಯಾವ ರೀತಿಯಾಗಿ ಉತ್ತರಿಸುತ್ತಾರೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.